ಮಾದಕ ದ್ರವ್ಯ ವ್ಯಸನಿಗಳ ಬಗ್ಗೆ ಅವೇರ್ನೆಸ್ ಒಂದು ಪ್ರೋಗ್ರಾಮ್ ನಡೀತಾ ಇದೆ. The awareness is very, very important. So today you are conducting a very big camp to create awareness among the students. ಒಂದು ಸಮಾಜಕ್ಕೆ ಇದೊಂದು ಪಿಡುಗು, ಈ ಪಿಡುಗನ್ನು ತಡೆಗಟ್ಟೋದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮೂಲಕ ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆಯನ್ನು ಕೊಡುವಂಥ ಅತ್ಯುತ್ತಮವಾದಂಥ ತಮ್ಮ ಪಾತ್ರವನ್ನು ನಿಭಾಯಿಸಬಹುದಾಗಿದೆ. ಇಂದು ನಮ್ಮ BGS ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿಯಲ್ಲಿ ಮಾದಕ ದ್ರವ್ಯ ವ್ಯಸನಿಗಳ ಬಗ್ಗೆ ಅವೇರ್ನೆಸ್ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಎಲ್ಲ NGOಗಳು ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮ್ಯಾರಥಾನ್ ಉದ್ಘಾಟನೆ ಮಾಡಿ ಈಗ ತಾನೇ ಎಲ್ಲ ನರ್ಸಿಂಗ್ ವಿದ್ಯಾರ್ಥಿಗಳು, ಮೆಡಿಕಲ್ ವಿದ್ಯಾರ್ಥಿಗಳು, BBM ವಿದ್ಯಾರ್ಥಿಗಳು, ಪ್ರೊಫೆಸರ್ಸು, ಲೆಕ್ಚರರ್ಸು ಅವೇರ್ನೆಸ್ ಮೂಡಿಸೋಂಥ ಕಾರ್ಯಕ್ರಮ ನಮ್ಮ BGS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮೆಡಿಕಲ್ ಕಾಲೇಜ್ ಏನಿದೆಯೋ ಅದರ ಅಂಗವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಏನು ಯುವ ಪೀಳಿಗೆ ಇದೆ ಅವರೆಲ್ಲ ಮದ್ಯ ವ್ಯಸನಿಗಳಾಗ್ತಾ ಇದ್ದಾರೆ, ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದನ್ನು ಅವೇರ್ನೆಸ್ಸು ಒಂದು ದಿನ ಮಾಡೋದಕ್ಕಿಂತ ಈ ಅವೇರ್ನೆಸ್ಸು ನಿತ್ಯ ನಡಿಬೇಕು. ಯಾಕೆಂದರೆ ಇವತ್ತಿನ ಯುವ ಪೀಳಿಗೆ ತುಂಬ ಮಾದಕ ದ್ರವ್ಯಗಳು ವ್ಯಸನಿಗಳಾಗಿ ತುಂಬ ಪಶ್ಚಾತ್ತಾಪ ತಂದೆ ತಾಯಿಗಳು ಪಡ್ತಾ ಇದ್ದಾರೆ. ಇವತ್ತು ತಂದೆ ತಾಯಿಗಳಿಗೆ ಅದರಿಂದ ತುಂಬ ಭಾರವಾಗಿದ್ದಾರೆ. ಅದರಿಂದ ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಅನಿವಾರ್ಯವಾಗಿ ಬೇಕಾಗುತ್ತೆ. ಇದನ್ನು ಬರೀ ನಗರ ಪ್ರದೇಶದಲ್ಲಿ ಮಾಡೋದಕ್ಕಿಂತ ಹಳ್ಳಿಗಾಡಿನ ಪ್ರದೇಶದಲ್ಲೂ ಇದನ್ನು ವಿಸ್ತರಣೆ ಮಾಡಬೇಕಾಗತ್ತೆ. ಯಾಕೆಂದರೆ ಇವತ್ತು ಅವೇರ್ನೆಸ್ ಅನ್ನೋದು ಎಲ್ಲ ಕಡೆಯಲ್ಲೂ ಆಗಲೇಬೇಕಾಗತ್ತೆ. ಈ ದೃಷ್ಟಿ ಇಟ್ಟುಕೊಂಡು ನಮ್ಮ ಇವತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಈ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಹಲವಾರು ಗಣ್ಯಗಳು ವ್ಯಕ್ತಿಗಳು ಬಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತೀನಿ. ಸಪ್ಲೈ ಆಗೋದನ್ನ ತಡೆಗಟ್ಟಬೇಕಲ್ಲ, ಹೆಂಗೆ ಸರ್? ಇದು ಸಪ್ಲೈ ಆಗ್ತಿರೋದು ಇಂದ್ರಜಾಲ ಮಹೇಂದ್ರಜಾಲ ಥರ. ಎಲ್ಲಿಂದ ಬರ್ತಾ ಐತಿ, ಎಲ್ಲಿ ಕೊಡ್ತಾ ಇದ್ದಾರೆ, ಯಾವ ರೀತಿ ತಗೋತಾ ಇದ್ದಾರೆ ಅನ್ನೋದನ್ನು ಇನ್ನೂ ಯಾರೂ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಆದರೆ ವ್ಯಸನಿಗಳು ಜಾಸ್ತಿ ಜನ ಆಗ್ತಾ ಇದ್ದಾರೆ. ಇವತ್ತು ಟಾರ್ಗೆಟ್ ಬಂದು ಸ್ಕೂಲು ಕಾಲೇಜುಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಯುವ ಪೀಳಿಗೆಯನ್ನೇ ಅವ್ರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಅದು ಎಲ್ಲಿಂದ ಬರ್ತಾರೆ, ಎಲ್ಲಿಂದ ಹೋಗ್ತಾರೆ, ಯಾರು ತರ್ತಾ ಇದ್ದಾರೆ, ಯಾರು ತಗೊಂಡ ಮೇಲೆ ಗೊತ್ತಾಗ್ತದೆ ಅವ್ನು ತಗೊಂಡಿದ್ದಾನೆ ಅಂತ. ಅಲ್ಲಿವರೆಗೂ ಏನು ಗೊತ್ತೇ ಆಗಲಿಕ್ಕಿಲ್ಲ. ತರ್ತಾ ಇದ್ದಾರೆ ಅನ್ನೋದು, ಯಾರು ತರ್ತಾ ಇದ್ದಾನೆ ಅನ್ನೋದು ಗೊತ್ತಾಗಲ್ಲ. ಇದೊಂಥರ ಇದನ್ನು ಚಾಲೆಂಜ್ ಸರ್ಕಾರ ಅದನ್ನು ಸ್ಪೆಷಲ್ಲಾಗಿ ಸ್ಕ್ವಾಡ್ಗಳನ್ನ ಹಾಕಿ ಎಲ್ಲೆಲ್ಲಿ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಇದಾವೋ ಅವರೆಲ್ಲ ಜನಗಳು ಇನ್ವಾಲ್ವ್ ಆಗಿ ಎಲ್ಲಿಂದ ಬರ್ತಾ ಇದೆ ಅಂತ ಅವರು ಪತ್ತೆ ಹಚ್ಚಬೇಕು ಹೊರತು ಇನ್ಸ್ಟಿಟ್ಯೂಷನ್ನರು, ಸಂಘ ಸಂಸ್ಥೆಯವರು ಮಾಡ್ದಲೇ ಇರೋದನ್ನು ಶಾಲಾ ಕಾಲೇಜುಗಳು ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ಅವೇರ್ನೆಸ್ ಮಾಡ್ಬೋದು ಅಷ್ಟೇ ಹೊರತು ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರದವರಾಗಲಿ, ರಾಜ್ಯ ಸರ್ಕಾರ ಆಗಲಿ ಅದನ್ನು ಅವರು ತೆಗೆದುಕೊಂಡು ಮಾಡೋದು ಭಾಳ ಸೀರಿಯಸ್ಸಾಗಿ ತಗೋಬೇಕಾಗುತ್ತೆ. ಅದರಿಂದ ಹೊರಬರಬೇಕು. ಯೂತ್ಸ್ ಯಾವತ್ತೂ ಅದನ್ನು ದುಶ್ಚಟಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದಕ್ಕಿಂತ ಅವರು ಏನು ತಂದೆ ತಾಯಿಗಳು ಆಸೆ ಇಟ್ಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸಿರ್ತಾರೋ ಅದ್ರ ಕಡೆ ಗಮನ ಕೊಡಬೇಕು ಹೊರತು ಆ ದುಶ್ಚಟಗಳಿಗೆ ಒಂದು ಸರಿ ಅವ್ರು ಬಲಿಯಾದರೆ ಅವ್ರ ಜೀವನ ಪರ್ಯಾಂತರ ಇದೆ. ಅದರಿಂದ ಆಚೆಗೆ ಬರೋದು ಕುಡುಕರನ್ನೆಂಗೆ ನಾವು ಆಚೆಗೆ ತರೋಕ್ಕಾಗಲ್ವೋ. ಕುಡುಕರು ಅಂತ ಪದ ಯೂಸ್ ಮಾಡಬಾರ್ದು. ಮದ್ಯಪಾನ ಏನು ಇವತ್ತು ಇದೆಯೋ ಆ ಮದ್ಯಪಾನ ಲೆವೆಲಲ್ಲಿ ಇವತ್ತು ಇದು ಒಂದು ದುಶ್ಚಟವಾಗಿ ಪರಿವರ್ತನೆ ಆಗ್ತಾಯಿದೆ. ಅದರಿಂದ ನಾವು ಜನಕ್ಕೂ ಅವೇರ್ನೆಸ್ ಮಾಡಬೇಕು ಅಂದರೆ ಅದು ಅವ್ರಿಗೆ ತಿಳುವಳಿಕೆ ಮಾಡಬೇಕು. ಇದು ಕೆಟ್ಟದ್ದು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅದು ಅವರು ಡಿಸಿಷನ್ ತೊಗೋಬೇಕು. ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಂತ ನಾವು ಹೇಳ್ಬೋದು ಅಷ್ಟೇ ಹೊರತು ಇದನ್ನು ಅವ್ನು ತಗೋತೀನಿ ಅಂತ ಅವನಿಗೆ ಗೊತ್ತಾಗಲ್ವಲ್ಲ. ಆ ಡ್ರಗ್ಸ್ ತಗೋತಿದ್ದೀನಿ ಅಂತ ಅವನಿಗೆ ಗೊತ್ತಾಗಲ್ಲ. ತಗೊಂಡ ಮೇಲೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಆಗೋದು ಯಾವಾಗ ಅವನು ಪಶ್ಚಾತ್ತಾಪ ಪಟ್ಟಾಗ. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆನೇ ನಾವು ಈ ವಿದ್ಯಾರ್ಥಿಗಳ ಸಮೂಹಕ್ಕೆ ಅವೇರ್ನೆಸ್ ಮಾಡಬೇಕು ಅಂತಲೇ ಈ ಕ್ಯಾಂಪಸ್ನಲ್ಲಿ ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಜನಸಂಖ್ಯೆ ನಾವು ನೋಡೋಕ್ಕೆ ಹೋಗಿದ್ದಾರೆ, ತಗೊಳ್ತಿರ್ತದ್ದು ಎಜುಕೇಟೆಡ್ಡೇ ತಗೊಳ್ತಾ ಇದ್ದಾರೆ. ಅನ್ಎಜುಕೇಟೆಡ್ ಇನ್ನೂ ಅದ್ರ ಬಗ್ಗೆ ಮದ್ಯಪಾನ ತಗೋತಾ ಇರ್ಬೋದು. ಅನ್ಎಜುಕೇಟೆಡ್ ಇನ್ನೂ ಆ ಡ್ರಗ್ಸ್ ಲೆವೆಲ್ಗೆ ಹೋಗಿಲ್ಲ. ಎಜುಕೇಟೆಡ್ಡೇ
ನಾನು ಅಲ್ಲಿ ಅದೇ ಹೇಳಿದೆ, ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ದೊಡ್ಡ ರಾಜಕಾರಣಿಗಳ ಮಕ್ಕಳಾಗಲಿ ಅವರೆಲ್ಲರೂ ಇದಕ್ಕೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದನ್ನು ಪತ್ತೆ ಹಚ್ಚೋದು ನಮ್ಮ ಕೈಲಂತೂ ಆಗೋದಿಲ್ಲ. ಅದನ್ನು ಸರ್ಕಾರಗಳು ಇದನ್ನು ಯಾವ ರೀತಿ ಮಾಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟು ಅದೇ ಹೇಳಿದೆ, ಬೆಳಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟು ಇತ್ತು, ಎಲ್ಲರೂ ಇನ್ವಾಲ್ವ್ ಆಗಬೇಕು ಇದಕ್ಕೆ. ಅವ್ರ ತಂದೆ ತಾಯಿಗಳು ಸಫರ್ ಆಗೋದಕ್ಕಿಂತ ಮಕ್ಕಳುಗಳ್ನ ನಾವು ಅವೇರ್ನೆಸ್ ಮಾಡಬೇಕು. ಆದರೆ ಕಂಡುಹಿಡಿಯೋದು ತುಂಬ ಕಷ್ಟ ಇದೆ. Today is the most important program, particularly for youth program actually. So central government as well as state government in association with the NGOs as well as BGS Global Institute of Medical Sciences, we will conduct a very important program, that is drug abuse. So nowadays you have seen even from age of 10 years to 70 years, most of them taking alcohol. And if you take the incidence in India, the most commonly abused drugs are one is alcohol, second is cannabis, third is opiates. So these are the most important drugs which people are falling in this and spoiling their life. When you requested my government requested us, and I asked Swamiji is kind enough to accept, go ahead with this important program for the campus. Nearly 20,000 students are here and they should know all those things. The awareness is very, very important. So today you are conducting a very big camp to create awareness among the students. What are the consequences they are going to face when you use the drug abuse? What are the consequences you are going to face in lifetime? That is the theme of today. So today, of course, you have seen many youngsters are going to pub and bar. We very frequently open Bangalore city. Most of them go and sit. So they will take as a social thing. Ultimately, it becomes habituated, and most of them are going to spoil their career and life. It's not only spoil the career and life; it's a burden to the family also. So we have to take as a teachers and as a management. You have to take a lot of steps how to go ahead, how to solve these issues. So it is a national as well internal issue. Definitely I am going to take a step regarding this, which I am going to address there. The first thing is you always educate the people. That's most important. And second step is you must see that these students should be actively involved in other programs. So you must engage them so that they avoid all these events. And third point is, so these students, they have come for low economic status, and if you counsel them with a psychiatrist and give proper treatment that definitely helps the student to quit the drug abuse. So this is the step you have to take, and which I'm going to address today. So really I'm thankful to the government of Karnataka as well as central government and our Swamijis who has taken a lot of steps to conduct this program in the interest of students as well as society and our nation. ನಶಮುಕ್ತ ಭಾರತ್ ಅಭಿಯಾನ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಸೀನಿಯರ್ ಸಿಟಿಜನ್ಸ್ ಆ್ಯಂಡ್ ಡಿಸೆಬಿಲಿಟಿ, ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಜೊತೆ ಸೇರಿ ಈ BGS ಮಹಾಸಂಸ್ಥೆಯಲ್ಲಿ ದಿನ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದು ಈಗ ನಮ್ಮ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಒಂದು ವಾಕಥಾನ್ ಒಂದು ಕಾರ್ಯಕ್ರಮವನ್ನು ಮಾಡಿದೋ. ಸುಮಾರು 700 ಜನ ಸ್ಟೂಡೆಂಟ್ಸ್ಗಳು ಇಲ್ಲಿ BGS ಸಂಸ್ಥೆ ಮತ್ತು ನಮ್ಮ ಸಂಸ್ಥೆ ಆದಂಥ ಕ್ಯಾಡಮಸ್ ಅಷ್ಟಿದಂಥ ನಾವು ಅಷ್ಟು ವಾಲಂಟಿಯರ್ಸ್ಗಳು ಮತ್ತು ಡಿಸ್ಟ್ರಿಕ್ಟ್ ಡಿಸೇಬಲ್ ವೆಲ್ಫೇರ್ ಆಫೀಸರು ಜಯಶ್ರೀ ಮೇಡಮು, ಹೆಚ್ಚಿನದಾಗಿ ಈ ಕಾರ್ಯಕ್ರಮ ಇದಕ್ಕೆ ಚೇರ್ಮನ್ ಕಮಿಟಿ ಬಂದು ದಯಾನಂದ್ ಅವರು ಬೆಂಗಳೂರು DC ಅವರು ಕಾರ್ಯನಿಮಿತ್ತ ಇವತ್ತು ಬರಬೇಕಾಗಿತ್ತು, ಬಂದಿಲ್ಲ. ಸೊ ಆಲ್ರೆಡಿ ನಮ್ಮ ಡಾಕ್ಟರ್ ಮೋಹನ್ ಹೇಳ್ದಂಗೆ ಸುಮಾರು ಯಂಗರ್ ಜನ್ರೇಷನಿಂದ ಹಿಡಿದು ದೊಡ್ಡವರು, ಈವನ್ ಎಜುಕೇಟೆಡ್ ಅನ್ಎಜುಕೇಟೆಡ್ ಬೋತ್ ದೇ ಆರ್ ಇನ್ವಾಲ್ವ್ ವಿತ್ ದಿ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್. ಸೊ ಸುಮಾರು ಕಾಲೇಜ್ ಹತ್ರ ಇರ್ಬೋದು, ಸುಮ್ಮನೆ ಶಾಪ್ಸ್ ಹತ್ರ ಇರ್ಬೋದು, ಬಿಕಾಸ್ ಆಫ್ ದಿ ಅವೈಲಬಿಲಿಟಿ ದೇರ್ ಆರ್ ಮೆನಿ ಪೀಪಲ್ ದೇರ್ ಅಡಿಕ್ಟೆಡ್. ವಿ ನೋ ಇಟ್ಸ್ ಲೈಕ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ವಿತ್ ದಟ್ ಕಾಂಟೆಸ್ಟ್, ಸೊ ವಿ ಹ್ಯಾವ್ ಟೇಕನ್ ದ ಇನಿಷಿಯೇಟಿವ್ to prevent the people they get addicted for alcohol, drugs, ganja, etc. So we are trying our level best. Ee program almost we are doing since 2020. So Bangalore University ನಲ್ಲಿ ಒಂದು ವಾಕಥಾನ್ ಮಾಡಿದೋ. ಸುಮಾರು ಕಾಲೇಜುಗಳಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಹೋಗಿ ಆಲ್ರೆಡಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ದೀವಿ. ಅಬ್ಸರ್ವೇಷನ್ ಹೋಮು, ರಿಸೆಪ್ಷನ್ ಸೆಂಟರ್ಸು, ಈ ಥರ ಸುಮಾರುಗಳ ಕಡೆ ಎಲ್ಲ ಒಂದು ವಾಕಥಾನ್ ಮಾಡಿ ಒಂದು ಸಮಾಜಕ್ಕೆ ಇದೊಂದು ಪಿಡುಗು, ಈ ಪಿಡುಗನ್ನು ತಡೆಗಟ್ಟೋದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ದಿನವೂ ಅದೇ ಥರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗುತ್ತೆ ಅಂತ ಬಯಸ್ಕೊಂಡಿದ್ದೀವಿ. ಧನ್ಯವಾದಗಳು. ಈ ದಿನ ಗೌರ್ಮೆಂಟ್ ಆಫ್ ಕರ್ನಾಟಕದ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಹಾಗೂ ಆದಿಚುಂಚನಗಿರಿ ಸಂಸ್ಥೆಯ ಈ ಗ್ಲೋಬಲ್ ವಿಲೇಜ್ನಲ್ಲಿರುವಂಥ ಈ ಹಾಸ್ಪಿಟಲ್, ಅಪೋಲೋ ಹಾಸ್ಪಿಟಲ್ನ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಲ್ಲಿ ಈ ಮಾದಕ ವಸ್ತುಗಳ ವಿರುದ್ಧದ ಜಾಗೃತಿ ಅಭಿಯಾನವನ್ನು ಕುರಿತಾಗಿ ನಾವು ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷ ಜೂನ್ 26ರಂದು ಈ ಮಾದಕ ವಸ್ತು ವ್ಯಸನಿಗಳ ವಿರುದ್ಧದ ಜಾಗೃತಿ ಅಭಿಯಾನ ಹಾಗೂ
ಇಲಿಸಿಟ್ ಟ್ರಾಫಿಕಿಂಗ್ ಇದರ ವಿರುದ್ಧ ಜಾಗೃತಿಯನ್ನು ಏರ್ಪಡಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಇದನ್ನು ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಿದೆ. ಈ ದಿನಮಾನಗಳಲ್ಲಿ ಯುವ ಶಕ್ತಿ ದೇಶದ ಅಭಿವೃದ್ಧಿಗೆ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಯುವ ಶಕ್ತಿ ತಮ್ಮ ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಈ ರೀತಿಯ ಆಲ್ಕೋಹಾಲಿಸಮ್ ಇರ್ಬೋದು ಅಥವಾ ಇತರ ಮಾದಕ ವಸ್ತುಗಳ ಸೇವನೆ ಇರ್ಬೋದು, ಎಲ್ಲವುಗಳಿಂದ ಮುಕ್ತರಾಗಿದ್ದು ಈ ಮೂಲಕ ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆಯನ್ನು ಕೊಡುವಂಥ ಅತ್ಯುತ್ತಮವಾದಂಥ ತಮ್ಮ ಪಾತ್ರವನ್ನು ನಿಭಾಯಿಸ್ಬೋದಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರಿಗೂ ಜವಾಬ್ದಾರಿಯನ್ನು ಹಾಗೂ ಅವರ ಮಹತ್ವವನ್ನು ತಿಳಿಸುವುದರ ಜೊತೆಗೆ ಈ ಮಾದಕ ವಸ್ತುಗಳ ವಿರುದ್ಧ ಅವರು ಯಾವಾಗಲೂ ಇರಬೇಕು, ಅವುಗಳ ದಾಸರಾಗಬಾರ್ದು ಅನ್ನೋಂಥ ಜಾಗೃತಿಯನ್ನು ಕೊಡೋ ಕಾರ್ಯಕ್ರಮವನ್ನು ಇದನ್ನು ಹಮ್ಮಿಕೊಂಡಿದ್ದೆ.